ರಾಜಲಬಂಡ ಗ್ರಾಮದಲ್ಲಿ ಜಾನುವಾರುಗಳಿಗೆ ಕುಡಿಯಲು ಮೀಸಲಿಟ್ಟಿದ್ದ 30 ಎಕರೆ ಕೆರೆಯನ್ನ ಭೂಗಳ್ಳರು ಒತ್ತುವರಿ ಮಾಡಿ ನುಂಗುತ್ತಿದ್ದು ರಾಯಚೂರು ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಿದರೂ ಕಣ್ಣಿದ್ದು ಕುರುಡರಾಗಿದ್ದಾರೆ. ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಸರ್ವೆ ನಂಬರ್ 47 ಮತ್ತು 48ರಲ್ಲಿ ಜಾನುವಾರುಗಳಿಗೆ ಕುಡಿಯಲು ಸರ್ಕಾರ ಜಮೀನು ಮೀಸಲಿಟ್ಟರೆ ಆದರೆ ರಾಜಲಬಂಡ ಗ್ರಾಮದ ಕೆಲ ಬಲಾಢ್ಯರು ಕೆರೆಯನ್ನೇ ನುಂಗುತ್ತಿದ್ದಾರೆ. ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಹಾಗೂ ಕುರುಡೇನಾಡ ತಹಶೀಲ್ದಾರ್ ರಾಜು ಫಿರಂಗಿ ಅವರು ಭೂಗಳ್ಳರ ವಿರುದ್ಧ ಕ್ರಮ ಜರುಗಿಸದೆ ಇರುವುದರಿಂದ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಕಾರಣ ಪುರಾತನ ಕಾಲದ ಕೆರೆ ಮಾಯವಾಗುವುದು ಗ್ಯಾರಂಟಿ ಎಂದು ರಾಜಲಬಂಡ ಗ್ರಾಮದ ಮುಖಂಡ ನಡ್ಡಿ ಭೀಮಪ್ಪ ಆರೋಪಿಸಿದ್ದಾರೆ. ರಾಜಲಬಂಡ ಗ್ರಾಮದ ಕೆರೆಯನ್ನು ಯಾರು ಒತ್ತುವರಿ ಮಾಡಿದ್ದಾರೆ ಅಂತಹ ಭೂಗಳ್ಳರ ವಿರುದ್ಧ ರಾಯಚೂರು ಜಿಲ್ಲಾಡಳಿತ ಕ್ರಮ ಜರುಗಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೆರೆ ತುಂಬಿ ಎಗಿರೋತಿದ್ರು ನೀರು ಅಲ್ಲಿ ತೂಮು ಇವೆಲ್ಲ ಇಲ್ಲಿ ಕೆರೆಯಾಗ ಗದ್ದೆ ಗಿಡಗಳಿಗೆ ಬಿಟ್ಕೊಂತಿದ್ರು. ಫಾರಮ್ನವ್ರು 60 ಎಕರೆ ಐತಿ ಫಾರಮ್ನವ್ರು ಕೂಡ ಕೇಳೋರಿಲ್ಲ ನೀರು ಹಿಂಗೆ ಹೋದ್ರು ಕೂಡ. ಎಷ್ಟು ಮಂದಿ ಕೊಟ್ಟಿವಿ ಬಂದು ನೋಡಿಲ್ಲ ನೋಡಿ. ಗಿರ್ದವರಿ ಕುಳ್ಕಣ್ಣಿ ಅವ್ರು ಒಂದೇ ಬಂದರು, ಆಯಿತು ಹೋಗಿಬಿಟ್ರು. ಯಾರು ಒಬ್ಬರು ಏನಂತ ಕೇಳ್ಬೋಡ್ರು. ನಮಗೆ ಒಂದೊಂದು ಎಕರೆ ಗೌರ್ಮೆಂಟ್ ಕೊಟ್ಟದ ಹೊಲಗಳು ಎಲ್ಲ ಖಲಾಸು ಕಿತ್ಕೊಂಡು ಹೋಗ್ಯಾವ ಗೆದ್ದೆನೆ. ಅವತ್ತಿನದು ಮೊನ್ನೆದೊಂದು ಯೂಸ್ ಮಾಡಿದ್ರು ಹುಲಿಗೆ ಅಂತ, ಅದು ಯೂಸ್ ಮಾಡಿದ್ರು ಅನ್ನೋದು ಹೊಲದ್ದು ಅದು ಹುಲಿಗೆ ಅಂತ ಹುಲಿಗೆ ಮೇಡಮ್ ಅವಶ್ಯ ಮಾಡಿ ಯಾಕಪ್ಪ ಅಲ್ಲಿ ಹೆಸರು ಹುಲಿಗಪ್ಪ ಸರ್. ಹುಲಿಗಪ್ಪ ಯಾವ ಊರು ಸರ್ ನಿಮ್ಮದು? ರಾಜಲಬಂಡ ಸರ್. ರಾಜಲಬಂಡ. ಏನು ಸರ್ ನಿಮ್ಮದು ಸಮಸ್ಯೆ? ಇದು ಕೆರೆ ನೀರು ನಾವು ಇಲ್ಲಿ ಒಂದು 8 ಎಕರೆ ಖರೀದಿ ಮಾಡಿದ್ರಿ. ಅದ್ರಕ್ಕೆ ಪೈಪ್ ಈ ವರ್ಷ ಇಟ್ಟು ಕಾಸಿ ನಾನು ನಲ್ದಾಗ ಬಿಟ್ಟಾರ ನೀರಕ್ಕೆ. ಯಾರವರು ಪೈಪ್ ಮಾಡಿದವರು? ಅವು ಚನ್ನಬಸವ ಎಲ್ಲ ಏನೋರು ಬಿಟ್ಟು ಮಾಡ್ಯಾರ ಹೊಲ ಒತ್ತುವರಿ ಮಾಡಿ ಕೆರೆ ನೀರು ಬಿಟ್ಟು ಕಂಡು ನಮ್ಮದಾಗ ನೀರು ಬಿಟ್ಟಾರ್ರಿ. ಏನ್ರಿ ಇದು ಸರ್ಕಾರಿ ಕೆರೆನ? ಇದು ಸರ್ಕಾರ ಕೆರೆ ಕೊಂಡರೆಡ್ಡಿ ಕೆರೆ ಅಂತ ಸರ್. ಅದು ಎಲ್ಲಿ ರಾಜಲಬಂಡದಾಗ? ರಾಜಲಬಂಡದಾಗ ಸರ್. ಎಷ್ಟು ಎಕರೆ ಇತ್ತು ಅದು? ಅದು 30 ಎಕರೆ ಸರ್. ಸರ್ವೆ ನಂಬರು 48 45 ಸರ್. ಈಗ ಮತ್ತೆ ಹೆಂಗ್ ಸರ್? ಮತ್ತೆ ಹೆಂಗ್ ಮಾಡ್ಬೇಕು ಸರ್? ಅದ್ರ ನಮ್ಮಲ್ದಾಗ ಬಿಡ್ಬಾಡ್ರ ಪೈಪ್. ನೀವು ಎಲ್ಲ ಇಟ್ಕೊಂಡು ಕಡಿಗೆ ಬಿಡ್ರಿ ಅಂತ ಹೇಳಿ ಸರ್. ಮತ್ತೆ ನಮ್ಮ ಕಡೆಗೆ ಇಲ್ಲಲ್ಲಿ ಬಂದಿಟ್ಟಾರ ಪೈಪ್. ನೀವು ಸರ್ಕಾರಕ್ಕೆ ಹೇಳಿದ್ರೆ? ಸರ್ಕಾರಕ್ಕೆ ಹೇಳಿದ್ವಿ, AC DC ಎಲ್ಲರೂ ತಿಳಿಸ್ತೀವಿ ಸರ್. ಎಲ್ಲರೂ ತಿಳಿಸಿ ಇದೆ ಮತ್ತೆ ಪೈಪ್ ಇಡಬೇಡ ಅಂತ ಹೇಳಿದ್ರೆ ಪೈಪ್ ಇಟ್ರ ಸರ್. ಮೊನ್ನೆ ಮತ್ತೆ ಏನ್ ಮಾಡ್ಬೇಕು ಸರ್ ನಾವು? ಮತ್ತೆ ಈಗ ಇದು ಕೆರೆ ಇತ್ತಲ್ರಿ, ಪಟ್ಟ ಭೂಮಿಗಳೇ ಹೋಗಕತ್ತವ ಮತ್ತೆ ಗರೇಣಿಗಳು ಕೆರೆ ಮಾಡ್ಕೊಳ್ತಿದ್ರೆ ನಾವೇನ್ ಮಾಡ್ಬೇಕು ಸರ್? ಸರ್ಕಾರದವ್ರು ಏನ್ ಮಾಡ್ತಾರೆ ಸರ್? ಎಲ್ಲರೂ ಕೊಟ್ಟಿವಿ, ಏನ್ ಮಾಡವಲ್ರು. ಹೆಂಗ್ ಮಾಡ್ಬೇಕಲ್ಲ ಸರ್? ಅದಕ್ಕೆ ಎಲ್ಲರಿಗೆ ಕೊಡೋರು ಕೊಟ್ಟಿವಿ, ಮಾಡೋರು ಮಾಡಿವಿ, AC DC ಎಲ್ಲರೂ ಮಾಡಿವಿ, ಬಿಟ್ಬಿಟ್ಟಿವಿ. ಅಲ್ಲ ರೀ, ಈಗ ಈ ರೀತಿಯಾಗಿ ಕೆರೆಯನ್ನು ಇಡಲ್ಲಿ ಇಡ್ಬೇಕು ಪೈಪ್ಗಳು ಅಲ್ಲೇ ಮಂದಿಯೊಳಗೊಳಗೆ ಇಟ್ಟು ಮಂದಿಯೊಳದ ನೀರು ಹರಿಸಿ ನಾವ್ ಏನ್ ಮಾಡ್ಬೇಕು ಸರ್? ಅಲ್ಲ, ಒತ್ತುವರಿ ಮಾಡಿದ್ದು ತಪ್ಪಲ್ದ ಮತ್ತೆ ಬೇರೆ ರೈತರಿಗೆ ಅನುಕೂಲ ತ್ರಾಸ ಮಾಡಿದ್ರೆ ಹೆಂಗ್ ಸರ್ ಅದು? ಮತ್ತೆ ಈಗ ನೀವು ನಿಮ್ ಮುಂದಿನ ನಡೆ ಏನ್ರಿ? ಈಗ ಎಲ್ಲ ಏನ್ ನಡೀತದೆ ಸರ್? ಇಷ್ಟೇ ಆದ್ ನೋಡ್ರಿ ನಡೆಯೋದು. ಕೋರ್ಟ್ಗೆ ಹೋಗ್ಬೇಕು ನೋಡ್ರಿ, ಏನಿಲ್ಲ ಬೇರೆದ್ ಏನ್ ನಡೆದಿಲ್ಲ. ಮತ್ತೆ ಸರ್ಕಾರದ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾರೆ? ನೋಡ್ಕೊಂಡವ್ರು ಆಯ್ತು ಕೂತ್ಕೊಂಡ್ರು ಬರ್ಲಿ ಸರ್. ಇನ್ನು ಇದ್ರಿಗೆ ನೀರ್ ಇಳ್ದಾಗ ಬರ್ಬೇಕಲ್ಲ ಸರ್ ಅವರು. ಈಗ ಮುಂದೆ ಏನ್ ತ್ರಾಸ ಆಗ್ಯದ ಏನಿಲ್ಲ ಅಂಬದನ್ನ ಗೊತ್ತಾಗಬೇಕಲ್ಲ. ಅದೆಲ್ಲ ಏನಿಲ್ಲ ಅದು. ಮತ್ತೆ ನಿಮಗೆ ಬೆಳಗ್ಗೆ ತ್ರಾಸ ಆದ್ರೆ ಹೆಂಗ್ರಿ? ಮತ್ತೆ ಒಯ್ಬೇಕು ನಾವು ಒಯ್ಬೇಕು ನಾವು ಪಟ್ಟ ಹೊಲಗಳದವ್ರು ಪುಟ್ಟ ಗ್ಯಾರಂಟಿ ಭೂಮಿಯವ್ರು ಪಟ್ಟ ತಿನ್ಬೇಕು, ನಾವು ಹೋಗ್ಬೇಕು. ಈ ನಮ್ಮನೆ ಆಗಿದೆ ನೋಡ್ರಿ ಸರ್. ನಿಮ್ಮ ಹೆಸರು? ಭೀಮಣ್ಣ. ಭೀಮಣ್ಣ. ಯಾವ ಸರ್ ನಿಮ್ದು? ರಾಜಲಬಂಡ. ರಾಜಲಬಂಡ. ಏನು ಸರ್ ಏನಾಗಿದೆ ಇಲ್ಲಿ ಸಮಸ್ಯೆ ನಿಮ್ದು? ಎಲ್ಲ ಒತ್ತುವರಿ ಆಗ್ಯದ್ರಿ. ಎಲ್ಲ ಹೊಲಗಳಿಗೆ ಒಂದು 2 ಫೂಟಿನ 4 ಪೈಪ್ ಇಟ್ಟಾರ. ಅಲ್ಲಿ ಕೆಳಗೆ 1 ಎಕರೆ ನಮ್ಮ ಗೌರ್ಮೆಂಟ್ ಭೂಮಿ ಕೊಟ್ಟಾರ. ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟದ್ರಿ. ಸರ್ವೆ ನಂಬರ್ ಎಷ್ಟು ರೀ?
48 47 ಟೋಟಲ್ ಎಷ್ಟು ಎಕರೆ ಯಜಮಾನ್ರಿ? 30 ಎಕರೆ ರೀ. 30 ಎಕರೆ. ಇದು ಯಾವ ಸರ್ಕಾರದ ಇದು? ಸರ್ಕಾರದ ರೀ. ಏನಿತ್ತು ಮೊದಲಿದು? ಏನಿಲ್ಲ ರೀ, ಇದು ಇದಕ್ಕೆ ಪಾರಮ್ಗೆ ನೀರು ಕೊಂಡರೆಡ್ಡಿ ಕೆರೆ ಅಂತಿತ್ತು. ಏನಿತ್ತು? ಕೊಂಡರೆಡ್ಡಿ ಕೆರೆ ಅಂತಿತ್ತು. ಕೊಂಡರೆಡ್ಡಿ. ಇದರಿಂದ ಯಾರಿಗೆ ಅನುಕೂಲ ಇತ್ತು? ಪಾರಮ್ಗೆ ಅನುಕೂಲ ಇತ್ತು ರೀ. ರೈತರಿಗೆ, ಯಾರಿಗೆಲ್ಲ? ಜನಗಳಿಗೆ. ದನಗಳು ಕೊಡ್ತಿದ್ರು, ದನಗಳು ಗಿನಗಳು ಎಲ್ಲ ಫುಲ್ಲು ನಿಂದಿರ್ತಿದ್ರು ನೀರು. ಮತ್ತೆ ಈಗೇನಾಗಿದೆ? ಈಗ ಎಲ್ಲ ಒತ್ತುವರಿ ಮಾಡಿಬಿಟ್ಟಾರ್ರಿ. ಯಾರ್ಯಾರು ಒತ್ತುವರಿ ಮಾಡ್ಯಾರ? ಎಲ್ಲಯ್ಯ ಚನ್ನಬಸವ. ಚನ್ನಬಸವ. ಮತ್ತೆ ನೀವು ದೂರ ಕೊಟ್ಟಿರಿ? ಕೊಟ್ಟಿವಿ ರೀ, ಎಲ್ಲರಿಗೆ ಕೊಟ್ಟಿವಿ. ಪುಟ್ಟಾಕ್ಯಾರ ನಮ್ಮ DC ಕೊಟ್ಟಿವಿ, AC ಕೊಟ್ಟಿವಿ, MLA ಕೊಟ್ಟಿವಿ, ಎಲ್ಲರಿಗೆ ಕೊಟ್ಟಿವಿ ರೀ. ಬೋಸರಾಜ ಕೊಟ್ಟಿವಿ, ಎಲ್ಲರಿಗೆ ಕೊಟ್ಟಿವಿ. ಯಾರು ಮತ್ತು ಯಾರ್ಯಾರು ಕೊಟ್ಟಿರಿ? ಬೋಸರಾಜಾಗ, ಇದ್ದಾಗ ಮಿನಿಸ್ಟ್ರಿಗೆ ಎಲ್ಲರಿಗೆ ಕೊಡುವಲ್ಲ ಕೊಟ್ಟಿವಿ. ಎಲ್ಲರೂ ಒಬ್ಬರು ಮುಟ್ಟದಂಬೋದು ವಾಪಸ್ ಕಳಿಸೋದು ಅಷ್ಟೇ ಸರಿ. ಅಲ್ಲ ರೀ, ಮತ್ತೆ ಈಗ ಈ ರೀತಿ ಒಂದು ರೀತಿಯಲ್ಲಿ ಕೆರೆ, ಸಣ್ಣ ಕೆರೆ ಅಂದರೆ ಈ ಕೆರೆ ಇದ್ದದನ್ನು ಮತ್ತೆ ಜಾನುವಾರುಗಳಿಗೆ ಅಂದರೆ ದನ ಕರುಗಳಿಗೆ ಉಪಯೋಗ ಆಗ್ತಿತ್ತು. ಈ ರೀತಿ ಇಲ್ಲ, ನೀರೇ ಇಲ್ಲ. ಮತ್ತೆ ಅಲ್ಲ, ಒತ್ತುವರಿ ಮಾಡಿ ಮತ್ತೆ ಈಗ ಬೇರೆ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಮಾಡಿದಾರೆ ಅಂದ್ರೆ ಮತ್ತೆ ಸರ್ಕಾರ ಈ ಒತ್ತುವರಿದಾರರಿಗೆ ಏನು ಪ್ರೋತ್ಸಾಹ ಕೊಡದ? ಏನು ಮಾಡ್ಬೇಕ್ರಿ, ಎಲ್ಲರಿಗೂ ಕೊಟ್ಟಿವಿ. ಒಬ್ಬರು ಮಾತಾಡ್ಸಲ್ಲ ನಮ್ಮನ್ನ. ಹೋಗಿ ನಮ್ಮನ್ನ ನಡೆ ಅಂತ ಬಿಟ್ಬಿಟ್ಟಿವಿ ರೀ. ಮತ್ತೆ ಹಿಂಗಾದ್ರೆ ಹೆಂಗ್ರಿ? ಮತ್ತೆ ಹೆಂಗೆ ಮಾಡ್ಬೇಕ್ರಿ? ಒಬ್ಬರು ಮಾತಾಡೋರು ಇಲ್ಲ. ನಾವಿಬ್ಬರೇ ಮಾತಾಡ್ಬೇಕು. ಮತ್ತೆ ಹಿಂಗಾದ್ರೆ ಮತ್ತೆ ಈ ಅಕ್ರಮವಾಗಿ ಯಾರಾದ್ರೂ ಏನಾದ್ರು ಮಾಡ್ಬೋದಾ? ಮಾಡ್ಕೊಂಡ ಹಂಗೆ ಮಾಡ್ಕೊಂಡಾರ, ಹಂಗೆ ಮಾಡ್ಕೊಂಡಾರ. ಎಲ್ಲಿ ಬೇಕಲ್ಲಿ ಹೊಲಗಳು ಹಂಗೆ ಮಾಡ್ಕೊಂಡಾರ ನಾವು. ಹೌದಾ? ಈಗ ಮತ್ತೆ ನೀವು ಏನಂದ್ರೆ ಈಗ ಆಫೀಸರ್ ಬಂದಿದ್ರು ನೀರು ಮಣ್ಕಾಲ್ ಮಟ್ಟ ಬೇಕಂತ ನೀರು ನೋಡಿನ ಮಟ್ಟ ಇದ್ದಾಗ ಬಂದು ಇಲ್ಲಪ್ಪ ಇದ್ರಾಗ ಗಾಳಿ ಮಾಡಕ್ಕೆ ಬರೋದಿಲ್ಲ ಅಂತ ವಾಪಸ್ ಹೋಗಿಬಿಟ್ರು. ಅಂದ್ರೆ ಸುಮ್ಮನೆ ಹೇಳ್ಯಾರ ಆ ಥರ? ಸುಮ್ಮನೆ ಹೇಳ್ಯಾರ. ಇಲ್ಲದ್ರೆ ಅವರು ಅಂದ್ರೆ 30 ಎಕರೆ ಇದು ಯಾರು ತಿಂತಾರಂದ್ರೆ ಹೆಂಗ್ರಿ ಇದು? ನೋಡ್ರಿ, ದನ ಕರಾಗೆ ಕುಡಿಯೋಕಿಲ್ರಿ ನೀರು. ಕುರಿಗಳಿಗಿಲ್ಲ, ದನಗಳಿಗಿಲ್ಲ. ಒಳಗಂತೂ ನೀರು ಇರೋದಲ್ಲ, ಇವೇ ತೊಟ್ಗು ಇರ್ತದ್ದು. ಅದು ಇದು ಕೂಡ ಇಲ್ದಂಗೆ ಆಗಿಬಿಟ್ಟವ್ರಿ. ಮತ್ತೆ ಹೆಂಗ್ರಿ ಹಿಂಗಾದ್ರೆ ಜನಗಳು ಅಂದ್ರೆ ಅಂದ್ರೆ ಈ ಒತ್ತುವರಿ ಮಾಡಿ ಸರ್ಕಾರದ ಕೆರೆಯನ್ನ ಈ ರೀತಿ ಒತ್ತುವರಿ ಮಾಡ್ತಾರ ಅಂದಮೇಲೆ ಸರ್ಕಾರ ಏನು ಮಲ್ಕೊಂಡದ? ವರ್ಣ ಮುಚ್ಕೊಂಡದ. ಒಬ್ಬರು ಮಾತಾಡೋರಲ್ರಿ. ಹೌದಾ? ಮಾತಾಡೋರಿಲ್ಲ. ಮತ್ತೆ ಈ ಭಾಗ ಶಾಸಕರು ದದ್ದಲ್ ಬಸವನಗೌಡ ಅವರು ಕಾಳಜಿಸ್ಬೇಕಲ್ರಿ? ಹೇಳ್ತೀನಿ ಅಂದ ಆತಗ ಲೆಟ್ರೇ ಕೊಟ್ಟಿಲ್ಲ, ನಮ್ಮಲ್ಲೇ ಉಳ್ಕಂತದು. ಇವಾಗ ನೋಡು, ಅಲ್ಲಿ ತನ ನಿಂದಿರ್ತದ ನೀರು ಗುಬ್ಬಿ ಕುಡಿಯೋಕೆ ಇಲ್ದಂಗೆ ಆಗ್ಯಾವ. ಏನು ಮಾಡ್ಬೇಕು ನೋಡ್ರಿ. ಹಿಂಗಾಗ್ಯದ ನಮ್ಮ ತಿಪ್ಪಲ.